ರಾಜ್ಯ ರಾಜಕೀಯ ವ್ಯವಸ್ಥೆಯಲ್ಲಿ ಯುವಕರ ಪಾತ್ರವೇನು ಅನ್ನೋದು ಟಾಪಿಕ್ ತೊಗೊಂಡು ನಾನು ಮಾತಾಡ್ತಾ ಇದ್ದೇನೆ. ಏನಪ್ಪ ಅಂದರೆ, ಈ ಕಳೆದ ಬಾರಿ ಮೊನ್ನೆ ನಡೆದಂತಹ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆಯಲ್ಲಿ ಮಹಿಳೆಯರಿಗೆ 50% ಮೀಸಲಾತಿಯನ್ನು ಎಲ್ಲ ಕ್ಷೇತ್ರಗಳಲ್ಲೂ ಕೊಟ್ಟಿದ್ದಾರೆ. ನಮ್ಮೆಲ್ಲರಿಗೂ ಸಹ ಸಂತೋಷದ ವಿಷಯ ಅಂತ ನಾನು ಭಾವಿಸ್ತೇನೆ. ಮತ್ತೇನಪ್ಪ ಅಂದರೆ, ಬರೀ ಮಹಿಳೆಯರು ಮತ್ತು ಎಲ್ಲರಿಗೂ ಅವರು ಮೀಸಲಾತಿ ಕೊಟ್ಟರೆ ರಾಜ್ಯ ಆಗಲಿ, ಗ್ರಾಮ ಆಗಲಿ, ತಾಲೂಕಾಗಲಿ ಅಧಿಕಾರ ವಿಕೇಂದ್ರೀಕರಣವನ್ನು ಮಾಡಿದಿರೋದು ಗ್ರಾಮ ಮಟ್ಟದಿಂದ ಅಭಿವೃದ್ಧಿ ಹೊಂದಿ ರಾಮರಾಜ್ಯ ಆಗಬೇಕು ಎಂದು ಗಾಂಧೀಜಿಯವರ ಕನಸಾಗಿತ್ತು. ಗ್ರಾಮ ಅಧಿಕಾರ ವಿಕೇಂದ್ರೀಕರಣವನ್ನೇ ಅವರು ಸಹ ಬಯಸಿದರು. ಹಾಗಾಗಿ ಯುವಕರಿಗೂ ಸಹ 30% ಮೀಸಲಾತಿಯನ್ನು ಕೊಡಬೇಕು. ಆವಾಗ ಕೊಟ್ಟಂಥ ಸಂದರ್ಭದಲ್ಲಿ ವಯೋಮಿತಿಯನ್ನು ಕಡ್ಡಾಯ ಮಾಡಿ, ಇಷ್ಟು ವರ್ಷದಿಂದ ಇಷ್ಟು ವರ್ಷದ ಒಳಗಡೆ ಇಷ್ಟು ಕ್ಷೇತ್ರದಲ್ಲಿ, ಇಷ್ಟು ತಾಲೂಕು ಕೇಂದ್ರದಲ್ಲಿ, ಜಿಲ್ಲಾ ಕೇಂದ್ರಗಳಲ್ಲಿ ಇಷ್ಟು ಜನ ನಿಲ್ಲಬೇಕು, ಈ ಥರ ಯುವಕರು ರಾಜಕೀಯ ಉದ್ದೇಶ ಇಟ್ಕೊಂಡು ಅವ್ರನ್ನ ತೊಗೊಂಬಂದು ರಾಜ್ಯವನ್ನು ಕಟ್ಟಬೇಕು ಅಂತ ಬಯಸಿದ್ದೆ. ಆದರೆ ಯುವಕರಿಗೆ 30% ಮೀಸಲಾತಿಯನ್ನು ತರಬೇಕು. ಇದನ್ನು ತರಲಿಕ್ಕೋಸ್ಕರ ಎಲ್ಲ ಯುವಕರು ಸಹ, ಈಗ ಉದಾಹರಣೆ ಎಲ್ಲ ಪಕ್ಷಗಳಲ್ಲೂ ಯುವ ರಾಜ್ಯಾಧ್ಯಕ್ಷರು ಎಲ್ಲರೂ ಇದ್ದಾರೆ. ಆದರೆ ಏನು ಪ್ರಯೋಜನ ಇಲ್ಲ, ಸಮಾವೇಶಗಳಿಲ್ಲ, ಸಂಘಟನೆ ಇಲ್ಲ, ಯಾವುದೇ ರೀತಿಯ ಇದಿಲ್ಲ. ಹಾಗಾಗಿ ಈಗಾಗಲೇ ರಾಜ್ಯ ರಾಜಕೀಯ ಕಲುಷಿತವಾಗಿದೆ. ಈಗಿನ ಯುವಕರು ಬಂದರೆ ಖಂಡಿತವಾಗ್ಲೂ ಸರಿದೂಗುತ್ತೆ ಅನ್ನೋ ನಂಬಿಕೆ ನಮ್ಮೆಲ್ಲರಿಗೂ ಇದೆ. ಅದೇ ಉದ್ದೇಶಕ್ಕೋಸ್ಕರ ಯುವಕರು ಬರಬೇಕಪ್ಪ ಅಂದರೆ ಮೀಸಲಾತಿ ಕಡ್ಡಾಯ ತಗೊಂಬಂದರೆ ಯುವಕರನ್ನು ನಾವು ರಾಜಕೀಯಕ್ಕೆ ತರ್ಬೋದು. ಹಾಗಾಗಿ ಮೀಸಲಾತಿನ ಕಡ್ಡಾಯ ಮಾಡಬೇಕು. ಮುಂದಿನ ಚುನಾವಣೆ, ವಿಧಾನಸಭಾ ಚುನಾವಣೆ ಆಗಿರಲಿ, ಲೋಕಸಭಾ ಚುನಾವಣೆ ಆಗಿರಲಿ, ಪ್ರತಿಯೊಂದು ಚುನಾವಣೆಯಿಂದ ಕಡ್ಡಾಯ ಮಾಡಿದರೆ ಇದರಿಂದ ಏನು ಅನುಕೂಲ ಆಗುತ್ತೆ ಅಂತ ಹೇಳಿದ್ರೆ, ಈಗಾಗಲೇ ವಯಸ್ಸಾಗಿರೋಂಥವ್ರು ನಿದ್ದೆ ಮಾಡ್ತಾರೆ ಸ್ಟೇಜ್ ಮೇಲೆ, ಅವ್ರಿಗೇನು ನಾಲೆಡ್ಜೇ ಇಲ್ಲ, 2-3 ರಾಗಿ ಮುದ್ದೆ ತಿಂದು ಸುಮ್ಮನೆ ಮಲ್ಕೊತಾರೆ, ಏನು ವೇಸ್ಟ್ ಬಾಡಿಗಳು. ಈಗಿನ ಯುವ ಪೀಳಿಗೆ ಏನಾಗ್ಬಿಟ್ಟಿದೆ ಅಂದರೆ, ತುಂಬ ಬುದ್ಧಿವಂತರು, ನಾಲೆಡ್ಜ್ ಇದೆ, ಎಲ್ಲ ವಿದ್ಯಾವಂತರಾಗಿದ್ದಾರೆ. ಬಹುಶಃ ಇವತ್ತು ವಿದ್ಯಾವಂತರು ಅನ್ನೋರು ತುಂಬ ಇದ್ದರೂ ಸಹ ತುಂಬ ಕಡಿಮೆ ಇದೆ. ಆದರೂ ವಿದ್ಯಾವಂತರು ಇವತ್ತಿನದಲ್ಲಿ ರಾಜಕೀಯದಲ್ಲಿ ಎಲ್ಲದೂ ತಿಳ್ಕೊಂಡಿದ್ದಾರೆ. ಹಾಗಾಗಿ ಅವರು ಸಹ ಬರಬೇಕು ಅಂತ ಹುಮ್ಮಸ್ಸಿದೆ. ಆದರೆ ಅವರು ಯಾವ ರೀತಿ ಬರಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅವ್ರಿಗೆ ಬರಲಿಕ್ಕೊಂದು ವೇದಿಕೆಯನ್ನು ಸಿದ್ಧಪಡಿಸ್ಬೇಕು. ವೇದಿಕೆಯನ್ನು ಯಾವ ರೀತಿ ಸಿದ್ಧಪಡಿಸ್ಬೇಕು ಅಂದರೆ, ಈ ಥರ ಮೀಸಲಾತಿ ಉದಾಹರಣೆ ನೋಡಿ, ಮಹಿಳೆಯರನ್ನ ರಾಜಕೀಯವಾಗಿ ನೀವು ನಿಲ್ಲಿ, ನೀವೇ ಗೆಲ್ಲಿ, ನೀವೇ CM ಆಗಿ, ನೀವೇ ಅಧ್ಯಕ್ಷರಾಗಿರಿ ಅಂತ ಹೇಳಿದರೆ, ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಮಹಿಳೆಯೂ ಸಹ ಎಲೆಕ್ಷನ್ ನಿಲ್ತಿರಲಿಲ್ಲ. ಯಾವಾಗ ಮೀಸಲಾತಿ ಬಂತು, ಮೀಸಲಾತಿ ಬಂದ ಸಂದರ್ಭದಲ್ಲಿ 33% ಜನ ನಿಂತರು. ಇವಾಗ 50% ಬಂದಿದೆ. 50% ಜನ ನಿಲ್ತಾರೆ. ನೆಕ್ಸ್ಟ್ ಅವರು CM ಆಗ್ತಾರೆ, ನೆಕ್ಸ್ಟ್ ಅವರು ಅಧ್ಯಕ್ಷರಾಗ್ತಾರೆ, ನೆಕ್ಸ್ಟ್ ಅವರು ಆಡಳಿತ ಮಾಡ್ತಾರೆ. ಹಾಗಾಗಿ ಯುವಕರನ್ನ ತರಬೇಕು ಅಂತ ಎಲ್ಲ ರಾಜಕೀಯ ವ್ಯಕ್ತಿಗಳು ಹೇಳ್ತಾರೆ, ನಾನು ಕೇಳಿದ್ದೀನಿ. ಹಾಗಾಗಿ ನಿಮಗೆ ಆ ಉದ್ದೇಶ ಇದ್ದಿದ್ದೇ ಆದರೆ ಖಂಡಿತವಾಗ್ಲೂ ತುಂಬ ಸಂತೋಷ. ಯುವಕರನ್ನ ತನ್ನಿ. ಯುವಕರನ್ನ ತರಬೇಕು ಅಂತ ಪ್ರತಿಯೊಂದು ಯುವಕರು ಸಹ ರಾಜಕೀಯಕ್ಕೆ ಬರಬೇಕು ಅಂತ ಆಸಕ್ತಿ ವಹಿಸಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಕರ್ನಾಟಕದಲ್ಲಿ ಪ್ರತಿಯೊಬ್ಬರು ಸಹ ವಿದ್ಯಾವಂತರು. ಹಾಗಾಗಿ ಅವರ ಮೀಸಲಾತಿ ಅಡಿಯಲ್ಲಿ ತೊಗೊಂಬಂದರೆ ಖಂಡಿತವಾಗ್ಲೂ ಒಂದು ರಾಜ್ಯವನ್ನು ಗಾಂಧೀಜಿಯವರ ಕನಸಿನಂತೆ ರಾಮರಾಜ್ಯವನ್ನು ನಾವು ಕಟ್ಬೋದು ಅಂತ ನನ್ನ ಅನಿಸಿಕೆ, ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಹಾಗಾಗಿ ಎಲ್ಲರೂ ಸಹ ಹೋರಾಟ ಮಾಡಿ ಮೀಸಲಾತಿ ಬಗ್ಗೆ, ಸಂಘಟನೆ ಬಗ್ಗೆ ಎಲ್ಲ ರಾಜಕೀಯ ವ್ಯಕ್ತಿಗಳು ಸಹ ಮತ್ತು ಯುವ ರಾಜ್ಯ ಅಧ್ಯಕ್ಷರು ಎಲ್ಲ ಪಾರ್ಟಿಯಲ್ಲೂ ಇದ್ದಾರೆ. ಅವರು ಯುವಕರನ್ನು ಸಂಘಟಿಸಬೇಕು. ಪ್ರತಿಯೊಂದು ಕ್ಷೇತ್ರಗಳಲ್ಲೂ ಭೇಟಿ ಕೊಟ್ಟು ಸಮಾವೇಶಗಳನ್ನು ಮಾಡಬೇಕು. ಬೇರೆ ಯುವಕರು ಸಮಾವೇಶಗಳನ್ನು ಮಾಡಬೇಕು. ಯುವಕರನ್ನ ಯಾವ ಥರ ಇದು ಮಾಡಬೇಕು, ಯಾವ ಥರ ಸ್ಟೇಟ್ಮೆಂಟ್ ಕೊಟ್ಟು ಯಾವ ಥರ ಅವ್ರನ್ನ ಇದು ಮಾಡಬೇಕು, ಒಳ್ಳೆಯ ಅಭಿವೃದ್ಧಿ ಕಡೆ ಯಾವ ಥರ ತಗೊಂಡು ಹೋಗಬೇಕು ಅಂತ ಯುವಕರನ್ನ ಸಮಾವೇಶಗಳನ್ನು ಜಿಲ್ಲಾ ಕೇಂದ್ರಗಳಲ್ಲಿ, ತಾಲೂಕು ಕೇಂದ್ರಗಳಲ್ಲಿ, ಆಯಾ ಜಿಲ್ಲಾ ಯುವ ಎಲ್ಲ ಕಮಿಟಿ ಇರುತ್ತಲ್ಲ, ಆ ಕಮಿಟಿ ಅವ್ರನ್ನ ತೊಗೊಂಬಂದರೆ ಅಭಿವೃದ್ಧಿಯನ್ನು ಹೊಂದ್ಬೋದು. ಆಮೇಲೆ ಸಮಾಜದಲ್ಲಿ ಏನೇ ನಡೀತಾ ಇದ್ದರು, ಏನೇ ಒಂದು ಕೆಟ್ಟ ಇದಿರ್ಬೋದು, ರೌಡಿಸಮ್ ಇರ್ಬೋದು, ಮತ್ತು ಏನೋ ಭ್ರಷ್ಟಾಚಾರ ಇರ್ಬೋದು, ಏನಾದರೂ ಒಂದು ಗಾಂಧೀಜಿಯವರು ಹೇಳಿದಂಥ ಮಧ್ಯರಾತ್ರಿಯಲ್ಲಿ 12 ಗಂಟೆಯಲ್ಲಿ ಓಡಾಡಬೇಕು ಅಂತ ಇದ್ದರೆ ಇವತ್ತಿನ ಯುವಕರು ಸಹ ಖಂಡಿತವಾಗ್ಲೂ ಅದ್ರ ಬಗ್ಗೆ ಆಲೋಚನೆ ಮಾಡ್ತಾಯಿದ್ದಾರೆ. ಹಾಗಾಗಿ ನೀವು ಅವ್ರನ್ನ ತೊಗೊಂಬಂದರೆ ಅವ್ರಿಗೆ ನಾಲೆಡ್ಜ್ ಇದೆ, ಎಲ್ಲ ಇದೆ, ಖಂಡಿತವಾಗ್ಲೂ ಅವರು ಹೋರಾಟ ಮಾಡಿ ಇದು ಮಾಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯವಾಗಿದೆ. ತಮ್ಮ ಹೆಸರು? ತಮ್ಮ ಹೆಸರು ಧನಂಜಯ N. ಯಾವ ಊರು? ಊರು ಚನ್ನಗಿರಿ. ವಯಸ್ಸು? ವಯಸ್ಸು 20. ಓದು ಎಷ್ಟು ಓದಿದೆ? ಓದು BA. ಉದ್ಯೋಗ ಕಾಂಪೌಂಡ್ರು. ಮುಂದಿನ ಕನಸು?
ಖಂಡಿತವಾಗಿಯೂ ಎಲ್ಲ ರಾಜಕೀಯ ವ್ಯಕ್ತಿಗಳು ಮೀಸಲಾತಿ ಅಡಿಯಲ್ಲಿ ಮೀಸಲಾತಿ ಕಡ್ಡಾಯವಾಗಿ ತೊಗೊಂಬಂದಿದೆ. ಆದರೆ ನಮ್ಮ ಕ್ಷೇತ್ರದಲ್ಲಿ ಒಂದು ಚುನಾವಣೆಯಲ್ಲಿ ಮೀಸಲಾತಿ ಅಡಿಯಲ್ಲಿ ನಿಲ್ಲಲಿಕ್ಕೆ ರಾಜಕೀಯ ಬಂದು ಗಾಂಧೀಜಿಯವರ ಕನಸನ್ನು ನೆನಸು ಮಾಡಲಿಕ್ಕೆ ನಾನೂ ಸಹ ಶ್ರಮ ವಹಿಸ್ತೀನಿ ಅನ್ನೋದನ್ನು ವ್ಯಕ್ತಪಡಿಸ್ತೇನೆ. ಎಲೆಕ್ಷನ್ ನಿಲ್ತೀರಾ? ಖಂಡಿತವಾಗ್ಲೂ ಅವಕಾಶ ಕೊಟ್ಟರೆ ಖಂಡಿತವಾಗ್ಲೂ ಯುವಕರ ಅಡಿಯಲ್ಲಿ ಕೊಟ್ಟರೆ ಖಂಡಿತವಾಗ್ಲೂ ನಾನು ನಿಲ್ತೀನಿ ಅಂತ ನನ್ನ ಸ್ನೇಹಿತರು ಸಹ ಎಲ್ಲರೂ ಇದ್ದಾರೆ. ಅವ್ರಿಗೂ ಭಾಳ ಆಸಕ್ತಿ ಇದೆ. ಆದರೆ ಈಗಿನ ಭ್ರಷ್ಟಾಚಾರ, ಅವ್ರದ್ದು ಸೀನಿಯಾರಿಟಿ, ಬುದ್ಧಿ ಇಲ್ದವರಿಗೆಲ್ಲ ಸೀನಿಯಾರಿಟಿ ಮೇಲೆ ಇದು ಕೊಟ್ಟರೆ ಏನು ಪ್ರಯೋಜನ ಇಲ್ಲ ಅಂತ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಎಲ್ಲ ಆಲ್ ಕಮಿಟಿಯವರು ಅಷ್ಟೇ ಎಲ್ಲರೂ ಹಾಗಾಗಿ ಖಂಡಿತವಾಗ್ಲೂ ಚಾನ್ಸ್ ಕೊಟ್ಟರೆ ನಾನು ನಿಲ್ತೇನೆ. ಒಳ್ಳೆಯದಾಗಲಿ ಧನಂಜಯ ಅವರೇ. ಓಕೆ ಸರ್, ಥ್ಯಾಂಕ್ ಯು.